ಹಾಯ್ ರೀ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ಸ್ ಟು ವಿದ್ಯಾಸ್ ಕಿಚನ್. ಇವತ್ತು ಒಂದು ಈಸಿ ಆಗಿರೋ ಚಿಕನ್ ಬಿರಿಯಾನಿ ಮತ್ತು ಟೊಮ್ಯಾಟೊ ಪಚ್ಚಡಿ ಆಲ್ರೆಡಿ ನಾನು ಶೇರ್ ಮಾಡೇನಿ. ಅದನ್ನು ಹೆಂಗೆ ಮಾಡೋದು ತೋರಿಸ್ತೇನೆ. ಇದು ಆಂಧ್ರ ಸ್ಟೈಲ್ದು ಫುಡ್. ಇಲ್ಲಿ ಬಿರಿಯಾನಿ ಒಳಗೆ ಮೊಸರು ರೈತ ಮತ್ತು ಇದು ಟೊಮ್ಯಾಟೊದ್ದು ಅಥವಾ ಬೇರೆ ಯಾವುದಾರ ಒಂದು ಪಚ್ಚಡಿ ಮಾಡ್ತಾರೆ. ಭಾಳ ಅಂದ್ರೆ ಭಾಳ ಮಸ್ತ್ ಅನ್ನಿಸ್ತೈತಿ. ಆ ಕಾಂಬಿನೇಷನು ಚಲೋ ಅನ್ನಿಸ್ತೈತಿ. ಇನ್ನೂ ತಿನ್ಬೇಕು ಅನ್ನಿಸ್ತಿರ್ತೈತಿ. ಅಷ್ಟು ಚಲೋ ಇರ್ತೈತಿ. ಅಗದಿ ಈಸಿ ವೇ ಒಳಗೆ ತೋರ್ಸಾಕ್ತೇನೆ ನಾನು. ಇದು ನೆಲ್ಲೂರು ಬಿರಿಯಾನಿ ಅಂತಲೇ ಫೇಮಸ್ ಇರ್ತೈತಿ. ಬರ್ರಿ ಮಾಡೋದು ಹೆಂಗೆ ತೋರಿಸ್ತೀನಿ. ವಿದಿನ್ 10 ಮಿನಿಟ್ಸ್ ಹೋಗಾಗ್ತೈತಿ. ಇದು ಒಂದೊಂದು ಕಾಳು ತಿನ್ನುವಾಗೂ ನೀವು ಫೀಲ್ ಆಗ್ತೈತಿ ನಾ ಬಿರಿಯಾನಿ ತಿನ್ನಾಕ್ತೇನೆ ಅಂತಂದು. ಎಕ್ದಮ್ ಮಸ್ತ್ ಟೇಸ್ಟಿ ಇರ್ತೈತಿ. ಇದನ್ನು ಚಿಕನ್ ಆಯಿತು ಮಟನ್ ಆಯಿತು ಸೇಮ ಪ್ರೊಸೀಜರ. ಬಟ್ ನನಗೆ ಒಂದು ಸ್ವಲ್ಪ ಮಟನ್ ಅಂದರೆ ಅಷ್ಟು ಅದು ಬಿರಿಯಾನಿ ಒಳಗೆ ಆ ಸ್ಮೆಲ್ ಇಷ್ಟ ಆಗಂಗಿಲ್ಲ. ಚಿಕನ್ ಪೀಸ್ ಹಾಕಿ ಬಿರಿಯಾನಿ ಮಾಡಿದರೆ ಆ ರೈಸ್ ತಿಂತೀನಿ. ಮಟನ್ ಹಾಕಿದ್ರೆ ನಾ ಬಿಲ್ಕುಲ್ ತಿನ್ನೋದಿಲ್ಲ. ಫುಲ್ ಉದುರು ಪರ್ಫೆಕ್ಟಾಗಿರೋ ಬಿರಿಯಾನಿ ತೋರಿಸ್ತೇನೆ ನಾನು ನಿಮ್ಗೆ. ಆಮೇಲೆ ಇದು ಬಿರಿಯಾನಿ ಜೊತೆ ಹಿಂಗೆ ಸೈಡ್ ಪಚ್ಚಡಿ ತಿಂದ್ರೆ ಅಲ್ಟಿಮೇಟ್ ಇರ್ತೈತಿ. ಬೇರೆ ಏನೂ ಬೇಕಾಗಿಲ್ಲ. ನನಗೆ ಫಸ್ಟ್ ಇಲ್ಲಿ ಬಂದಾಗ ಇದು ಕಾಂಬಿನೇಷನ್ ತಿಂತಿದ್ರಲ್ಲ, ಇದು ಏನಪ್ಪ ಒಂದು ಪಚ್ಚಡಿ ಒಂದು ಬಿರಿಯಾನಿ ಅನ್ನಿಸ್ತಿತ್ತು. ಬಟ್ ಅದು ತಿಂದಾಗ ಗೊತ್ತಾಗ್ತೈತಿ ಮಸ್ತ್ ಇರ್ತೈತಿ. ಇದ್ರ ಜೊತೆ ಗೋಂಗೂರನೂ ಇದ್ರ ಸೂಪರ್ ಇರ್ತೈತಿ. ಇದ್ರೊಳಗೆ ಪಚ್ಚಡಿ ಒಳಗೆ ಹಿಂಗೆ ಹಸಿ ಉಳ್ಳಾಗಡ್ಡಿ ಹೆಚ್ಚಿ ಮ್ಯಾಲೆ ಹಾಕಿರ್ತೇವೆ. ಅಂದ್ರೆ ಜಸ್ಟ್ ಈಗ ಎಷ್ಟು ಕ್ವಾಂಟಿಟಿ ಅಕಸ್ಮಾತ್ ನಾವು ಜಾಸ್ತಿ ಮಾಡಿದ್ವಿ ಅಂದ್ರೆ ಈಗ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟಕ್ಕಷ್ಟು ಉಳ್ಳಾಗಡ್ಡಿ ಹೆಚ್ಚು ಹಾಕ್ಬೇಕು. ಯಾಕೆ ಎಲ್ಲದಕ್ಕೂ ಹಾಕಿದ್ರೆ ಹಾಳಾಗ್ತೈತಿ. ಈ ಪಚ್ಚಡಿ ಆರಾಮಾಗಿ ಫ್ರಿಜ್ನಾಗಿಟ್ರೆ ಒಂದು ವಾರ ಇಟ್ಕೊಬೋದು. ಹೊರಗಿಟ್ರೆ ಒಂದು 2 ಡೇಸ್ ಇಟ್ಕೊಡ್ತಿರ್ಬೋದು ಹಸಿ ಉಳ್ಳಾಗಡ್ಡಿ ಹಾಕಿಲ್ಲ ಅಂದರೆ. ಫಸ್ಟ್ ನೋಡಿರಿ, ಇಲ್ಲೇ ನಾನು ಒಂದು ದೊಡ್ಡ 2 ಟೊಮ್ಯಾಟೊ, 1 ಉಳ್ಳಾಗಡ್ಡಿ, 1-2 ಹಸಿ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಧನಿಯಾ ಕಾಳು, ಆಮೇಲೆ ಏನಿದು ಬೆಳ್ಳುಳ್ಳಿ, ಅವನ್ನೆಲ್ಲನೂ ಹಾಕಿ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡಿ, ಭಾಳಿಲ್ಲ ಸ್ವಲ್ಪ ಫ್ರೈ ಮಾಡಿ, ಅದು ಟೊಮ್ಯಾಟೊ ಯಾವಾಗ ಸಾಫ್ಟಾಗಿ ಜ್ಯೂಸ್ ಬಿಡ್ತೈತಲ್ಲ ಅವಾಗ ತಗೊಂಡ್ರೆ ಸಾಕು. ಆಮೇಲೆ ಮತ್ತೊಂದು ಇದ್ರೊಳಗೆ ಬಾಳ್ಗೆ ಒಳಗೆ ಅವ್ನು ತೆಗೆದು ಸ್ವಲ್ಪ ಆರಾಕ್ಬಿಟ್ಟೇನಿ. ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಹಾಕೇನಿ. ಇದು 1/4 ಕಿಲೋ ಅಷ್ಟು ಚಿಕನ್ ಐತಿ. ಚಿಕನ್ ಒಳಗೆ ನಾನು ಜಸ್ಟ್ ಅರಿಶಿನ ಉಪ್ಪು ಅಷ್ಟು ಹಾಕಿ ಕಲಸಿಟ್ಟೇನಿ. ಆಮೇಲೆ ಅದು ಇದೇ ಹುರ್ಕೊಂಡಿದ್ನಲ್ಲ ಅದನ್ನು ಮಿಕ್ಸರ್ಗೆ ಹಾಕ್ಕೊಂಡು ಬಂದೇನಿ. ಆಮೇಲೆ ಮ್ಯಾಲೆ ಒಂದು ಸ್ವಲ್ಪ ನಾನು ಕೊತ್ತಂಬರಿ ಹಾಕೇನಿ ಮಿಕ್ಸರ್ಗೆ ಹಾಕುವಾಗ. ಅದು ಉಳ್ಳಾಗಡ್ಡಿ, ಟೊಮ್ಯಾಟೊ, ಧನಿಯಾ ಕಾಳು, ಬೆಳ್ಳುಳ್ಳಿ, ಒಂದು ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಹಾಕಿ ಇದನ್ನು ಚಲೋ ತಂಗೆ ಚಿಕನ್ ಪೀಸ್ ಜೋಡಿ ಮಿಕ್ಸ್ ಮಾಡಬೇಕು. ಒಂದು ಸ್ವಲ್ಪ ಹೈ ಫ್ಲೇಮ್ ಒಳಗೆ ಇಡಬೇಕು. ಯಾಕಂದ್ರೆ ಈ ಉಳ್ಳಾಗಡ್ಡಿ ಇವೆಲ್ಲ ನೀರು ಬಿಡೋಕೆ ಸ್ಟಾರ್ಟ್ ಆಗಿಬಿಡ್ತಾವೆ. ಇದನ್ನು ಚಲೋ ತಂಗೆ ಮಿಕ್ಸ್ ಆಗಬೇಕಂದ್ರೆ ಅದು ಪೀಸ್ಗಳು ಹಿಡ್ಕೋಬೇಕು. ಇಲ್ಲಾಂದ್ರೆ ನೀವು ಇದನ್ನು ಆಮೇಲೆ ಒಂದು ಕೈಯಷ್ಟು ಪುದೀನ ಸ್ವಲ್ಪ ಹೆಚ್ಚು ಹಾಕ್ಬೇಕು. ಕೊತ್ತಂಬರಿಗಿಂತ ಪುದೀನ ಹೆಚ್ಚಿರ್ಬೇಕು ಬಿರಿಯಾನಿ ಒಳಗೆ. ಯಾವಾಗೂ ಕೊತ್ತಂಬರಿ ಅಗದಿ ಸ್ವಲ್ಪ ಮೊಸರು, ಸ್ವಲ್ಪ 1 ಟೀ ಸ್ಪೂನಷ್ಟು ಮೊಸರು, ಆಮೇಲೆ 2 ಟೀ ಸ್ಪೂನಷ್ಟು ಹಾಕ್ರಿ ಬೇಕಿದ್ರೆ. ಅಂದರೆ ಇವು ಪೀಸ ಎಕ್ದಮ್ ಸಾಫ್ಟ್ ಆಗ್ತಾವೆ, ಮಿದು ಆಗ್ತಾವೆ. ಅದಕ್ಕೆ ಒಂದೊಂದು ಕಡೆ ನೋಡಿರಿ ಚಿಕನ್ ಒಳ್ಳೆ ರಬ್ಬರ್ ಗತೆ ಆಗಿರ್ತೈತಿ, ಹಂಗೆ ಆಗಬಾರ್ದಲ್ಲ. ಅದಕ್ಕೆ ಸ್ವಲ್ಪ ಮೊಸರು ಹಾಕಿದ್ರೆ ಅದು ಮಸಾಲೆದು ಒಂಥರ ಟೇಸ್ಟ್ ಬೇರೆ ಬರ್ತೈತಿ. ವೆಜ್ ಪಲಾವ್ ಆಯಿತು, ಈ ಥರ ಬಿರಿಯಾನಿ ಏನೇ ಮಾಡಿದ್ರೂ ಮೊಸರು ಹಾಕಿದ್ರೆ ಭಾಳ ಚಲೋ ಇರ್ತೈತಿ. ಸ್ವಲ್ಪ ಭಾಳಿಲ್ಲ. ಆಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಹಾಕಾಗತ್ತೇನೆ. ಇದು ನೋಡಿರಿ, ಇದಾದಮೇಲೆ ಒಂದು ಕುಕ್ಕರ್ ಒಳಗೆ ಇದನ್ನೆಲ್ಲನೂ ತಕ್ಕೊಳಾಗ್ತೇನೆ. ಯಾಕಂದ್ರೆ ನನಗೆ ಹಿಂಗೆ ಹೊರಗೆ ಬಿರಿಯಾನಿ ಮಾಡ್ತಾರೆ ನೋಡಿರಿ, ಕೆಳಗೆ ಪೀಸ್ ಇರ್ತೈತಿ, ಮ್ಯಾಲೆ ರೈಸ್ ಇರ್ತೈತಿ, ಅದೇ ಥರ ನಾನು ಇದು ಮಾಡತ್ತೇನೆ. ಆಮೇಲೆ ನಾ ಬಿರಿಯಾನಿಗೆ ಅಂತಂದು ನಾರ್ಮಲ್ ರೈಸೇ ಯೂಸ್ ಮಾಡತ್ತೇನೆ. ಇಲ್ಲಿ ಸೋನಾ ಮಸೂರಿ ರೈಸ್ ಚಲೋ ಇರ್ತೈತಿ. ಬಾಸ್ಮತಿ ಅದು ಬೇಕಂತೇನು ಇರೋಂಗಿಲ್ಲ. ಅದಕ್ಕಿಂತನೂ ಭಾರಿ ರುಚಿ ಆಗ್ತೈತಿ, ಮಸ್ತ್ ಅನ್ನಿಸ್ತೈತಿ. ಇದನ್ನು ಎಲ್ಲನೂ ಕುಕ್ಕರ್ಗೆ ಹಾಕ್ಕೊಳತ್ತೇನೆ. ಇದು 1/4 ಕಿಲೋಕ್ಕೆ ನಾನು 2 ಗ್ಲಾಸಷ್ಟು ಅಕ್ಕಿ ಹಾಕಾಗುತ್ತೇನೆ. ಅಂದರೆ ನಮಗೆ 2 ಟೈಮ ಇನ್ ಕೇಸ್ ಉಳಿದ್ರೆ ಮತ್ತು ನೆಕ್ಸ್ಟ್ ಏನು ತಿಂತೀವಿ. ಅದು ಬಿರಿಯಾನಿ ಎಲ್ಲರಿಗೂ ಇಷ್ಟ ಆಗ್ತೈತಿ. ಆಮೇಲೆ ಇದು ಮಾಡಿದಾಗ ನಾನು ಚಪಾತಿ ರೊಟ್ಟಿ ಏನು ಮಾಡಿರಂಗಿಲ್ಲ. ಯೂಸ್ವಲಿ ಸಂಡೇ ನನಗೆ ಸ್ವಲ್ಪ ಚರ್ಚಿಂದ ಬಂದು ಲೇಟ್ ಆಗಿದೆ. ಇದು ಒಂದು ಸೈಡ್ ನೋಡಿರಿ, ರೈಸ್ ಒಳಗೆ ನಾನು ಇವು ಚಕ್ಕಿ, ಲವಂಗ, ಪಲಾವ್ದು ಎಲೆ, ಆಮೇಲೆ ಅವು ಚಕ್ರ ಮಗ್ಗಿ, ಯಾಲಕ್ಕಿ ಎಲ್ಲನೂ ಇವು ಕಡಿ ಮಸಾಲೆ ಏನಿರ್ತೈತಲ್ಲ ಅದನ್ನು ಹಾಕಿ ಜಸ್ಟ್ ಒಂದು 5 ನಿಮಿಷ, ಒಂದು ಹಾಫ್ ಬಾಯ್ಲ್ ಅಂತಾರಲ್ಲ, 50% to 60% ಕುದ್ರೆ ಸಾಕು. ಅಷ್ಟು ರೈಸ್ ಕುದ್ದಿರ್ತೈತಿ. ಅದನ್ನು ನಾನು ಕುಕ್ಕರ್ ಇಲ್ಲ, ಸೈಡ್ ಹಂಗೆ ಸಾದಾ ಇದೆ ನೋಡಿರಿ. ಇನ್ನೂ ಫುಲ್ ಕುದ್ದಿಲ್ಲ. ಈಗ ನಾವು ಕುಕ್ಕರ್ ಒಳಗಂತೂ ನಾನು ಮಾಡೋಂಗಿಲ್ಲ, ಇದು ಹಿಂಗೆ ಮಾಡ್ತೀನಿ. ಆಮೇಲೆ ಸ್ವಲ್ಪ ಮ್ಯಾಲೆ ಉಪ್ಪು ಹಾಕಾಗ್ತೇನೆ. ಇದಕ್ಕೆ ಜಸ್ಟ್ ಒಂದು ಟೀ ಕಪ್ಪಷ್ಟು ನೀರು, ಅದು ಆ ಮಸಾಲೆ ಉಳಿದಿರ್ತೈತಲ್ಲ ಅದನ್ನು ಕಲಸಿ ಹಾಕಿದ್ರೆ ಸಾಕು. ಯಾಕಂದ್ರೆ ಅನ್ನ ಆಲ್ಮೋಸ್ಟ್ ಬಾಯ್ಲ್ ಆಗೈತಿ. ಈಗ ನಾವು ದಮ್ ಅಂದರೆ ಇದನ್ನು ಬೇಕಿದ್ರೆ ನೀವು ಕುಕ್ಕರ್ ಬದಲಿ ಒಂದು ದೊಡ್ಡ ಬೊಗಾನಿ ಒಳಗೆ ಹಾಕಿ ಮ್ಯಾಲೆ ದಮ್ ಕಟ್ಬೋದು. ಇಷ್ಟ ನೀರು ಹಾಕಿ ನೋಡಿರಿ, ಇಷ್ಟು ಹಾಕಿ ಇದನ್ನು 1 ಸೀಟಿ ಹೊಡಿಸಿ ಹಂಗೆ ಇಟ್ಬಿಡ್ಬೇಕು. ಅದೇನು ನೀರು ಹಾಕ್ಯವಲ್ಲ ಅದಷ್ಟು ಹಿಡ್ಕೊಂಡ್ರೆ ಸಾಕು.
ಇದನ್ನೇನು ಮತ್ತು ಇದು ಮಾಡೋದು ಬೇಕಾಗಿಲ್ಲ, ಮಿಕ್ಸ್ ಮಾಡೋದು ಬೇಕಾಗಿಲ್ಲ. ಜಸ್ಟ್ ಹಂಗೆ ಇಟ್ಟು ಒಂದು ಸಣ್ಣ ಉರಿ ಒಳಗಿಟ್ಟು ಒಂದು ವಿಸಿಲ್ ಹೊಡಿಬೇಕು. ಈಗ ನೋಡಿರಿ ರೆಡಿ ಆಗೈತಿ. ನಾವು ಆ್ಯಸ್ ಇಟ್ ಈಸ್ ಹೆಂಗೆ ಇಟ್ಟಿದ್ದೀವಿ ಪೊಸಿಷನ್ನ ಹಂಗೆ ಐತಿ. ಬಟ್ ಇದನ್ನು ತೊಗೊಳ್ಳೋದು, ಇದನ್ನು ಸರ್ವ್ ಮಾಡೋದು ಇಂಪಾರ್ಟೆಂಟೇ. ಇದನ್ನು ಹಿಂಗೆ ಸ್ಟ್ರೇಟಾಗಿ ಚಮಚ ಹಾಕಿ ತೊಗೋಬೇಕು, ಯಾಕಂದ್ರೆ ಲೇಯರ್ ಆಗೈತೆ ನೋಡಿರಿ. ಕೆಳಗೆ ಒಂದು ಸ್ವಲ್ಪ ಎಲ್ಲೋ ಅನ್ಸತೈತಿ, ಮ್ಯಾಲಿಂದ ವೈಟ್ ಐತಿ. ಅದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕು, ಮಸ್ತ್ ಅನ್ನಿಸ್ತೈತಿ. ಆಮೇಲೆ ಸ್ವಲ್ಪ ಇದು ಬಿಸಿ ಬಿಸಿ ತಿನ್ನೋಕೆ ಹೋಗ್ಬೇಡ್ರಿ, ಅದು ಸ್ವಲ್ಪ ಆರಿದ್ರೆ ಹಿಂಗೆ ಚಲೋ ಉದುರು ಕಾಳು ಆಗ್ತೈತಿ. ಆಮೇಲೆ ಇವು ಕಡಿ ಮಸಾಲ ಅದು ಮಿಕ್ಸರ್ಗೆ ಹಾಕಕ್ಕೆ ಹೋಗ್ಬಾರ್ದು ಬಿರಿಯಾನಿಗೆ. ಜಸ್ಟ್ ಹಿಂಗೆ ಹೊರಗಿಂದನೇ ಇದು ಮಾಡಬೇಕು, ಯಾಕಂದ್ರೆ ಸ್ವಲ್ಪ ಒಂದೊಂದು ಕಿರ್ಗಾಯಿ ಅನ್ನಿಸ್ತಾವೆ. ಆಮೇಲೆ ಪೀಸ್ ಕೆಳಗೆ ಚಲೋ ತಂಗಿ ಬೆಂದಿರ್ತಾವೆ. ಆಮೇಲೆ ಅದು ಎಲ್ಲ ಮಸಾಲೆ ರೈಸಿಗೆ ಚಲೋ ತಂಗಿ ಇದಾಗಿರ್ತೈತಿ, ಸ್ಟೀಮ್ ಒಳಗೆ ಬಂದಿರ್ತೈತಿ. ಆಮೇಲೆ ಪೀಸ್ ನೋಡಿರಿ, ಪೀಸ್ ಸುತ್ತ ಮಸಾಲೆ ಐತಿ. ಅಂದ್ರೆ ನಮ್ಮ ಹೋಟೆಲ್ದಾಗೆಲ್ಲ ಹೆಂಗೆ ಕೊಡ್ತಾರೆ, ನಾವು ಪೀಸ್ ಸುತ್ತದ ಮಸಾಲೆ ಎಲ್ಲ ಅದು ತೆಗೆದು ಕಲ್ಸ್ಕೊಂಡು ತಿಂತೇವಲ್ಲ, ಎಕ್ಸಾಕ್ಟ್ಲಿ ಹಂಗೆ ಬರ್ತೈತಿ. ಅಗದಿ ಈಸಿ ಮೆಥಡ್ ಇದೆ, ಪರ್ಫೆಕ್ಟ್ ಬಿರಿಯಾನಿ ಆಗ್ತೈತಿ, ದಮ್ ಬಿರಿಯಾನಿ. ಬೇಕಿದ್ರೆ ನೀವು ಮ್ಯಾಲೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಅವು ಫುಲ್ ಡೀಪ್ ಫ್ರೈ ಮಾಡಿ ಅವು ಹಾಕ್ತಾರಲ್ಲ, ಹಾಗೂ ಹಾಕಿ ಒಂದು ಸೀಟಿ ಹೊಡ್ಸೋಕ್ಕಿಂತ ಮುಂಚೆ ಅವನ್ನೆಲ್ಲ ಮ್ಯಾಲೆ ಉದುರಿಸಿ ಮಾಡ್ಬೋದು. ಇದು ಟೊಮ್ಯಾಟೊ ಚಟ್ನಿ, ಇದು ಆಲ್ರೆಡಿ ಶೇರ್ ಮಾಡಿರಿ. ಇದು ಬಿರಿಯಾನಿ ಜೋಡಿ ಟೊಮ್ಯಾಟೊ ಚಟ್ನಿ, ಮೊಸರು ರೈತ ಇದ್ರೆ ಸಾಕು, ಅಥವಾ ಗೋಂಗೂರ ಇದ್ರೂ ಸಾಕು. ಮಸ್ತ್ ಅಂದ್ರೆ ಮಸ್ತ್ ಅನ್ನಿಸ್ತೈತಿ. ಒಮ್ಮೆ ಟ್ರೈ ಮಾಡಿರಿ. ಇಷ್ಟು ಈಸಿ ಬಿರಿಯಾನಿ ಎಲ್ಲಿ ಸಿಕ್ಕಿರಲ್ಲ ನೋಡೋಕೆ. ಆಮೇಲೆ ತಿನ್ನೋಕ್ಕೂ ಅಷ್ಟು ಚಲೋ ಇರ್ತೈತಿ. ಇದು ಯಾಕರೆ ಮುಗಿತಪ್ಪ ಅನ್ನೋಂಗೆ ಆಗ್ತೈತಿ. ಆಮೇಲೆ ನಾರ್ಮಲ್ ರೈಸ್ ಇದ್ದರೂ ಸಾಕು, ಇದಕ್ಕೇನು ಸ್ಪೆಷಲ್ ರೈಸ್ ಬೇಕಾಗಿಲ್ಲ. ಆಮೇಲೆ ಇಲ್ಲಿ ನಾ ಯಾವುದೂ ರೆಡಿಮೇಡ್ ಮಸಾಲ ಹಾಕಿಲ್ಲ ಇದಕ್ಕೆ. ಬರೀ ಧನಿಯಾ ಕಾಳು ಅದು ಅದ ಮಿಕ್ಸರ್ಗೆ ಹಾಕೀನಿ. ನೋಡ್ರಿ ಎಷ್ಟು ಮಸ್ತ್ ಆಗೈತೆ. ಆಮೇಲೆ ಸಣ್ಣ ಸ್ಟೀಮ್ ಇಟ್ರೆ ಚಲೋ ತಂಗೆ ಎಲ್ಲದಕ್ಕೂ ಅದು ಆ ವಾಸನೆ ಬರ್ತೈತಿ. ಪರ್ಫೆಕ್ಟ್ ಬಿರಿಯಾನಿ ರೆಡಿ ಆಗೈತೆ ನೋಡಿರಿ. ಮನೆ ಒಳಗೆ ಕುಕ್ಕರ್ ಒಳಗೆ ಆರಾಮಾಗಿ ಮಾಡುವಂಥದ್ದು ಈಸಿ ಐತಿ, ಭಾಳ ಮೆಥಡ್. ನೀವು ಟ್ರೈ ಮಾಡಿ. ಆಮೇಲೆ ಪುದೀನ ಅದು ನೋಡಿರಿ ಫ್ರೈ ಆಗಿ ಅಲ್ಲೇ ಅಂಟ್ಕೊಂಡವ. ಹೋಟೆಲ್ದಾಗ ನಮಗೆ ಹಿಂಗೆ ಸಿಕ್ಕಾಗ ಹೆಂಗಪ್ಪ ಮಾಡ್ತಾರೋ ಅನ್ನಿಸ್ತಿರ್ತೈತಿ. ಏನೂ ಇಲ್ಲ, ಇದನ್ನು ಮಿಕ್ಸ್ ಮಾಡಬಾರ್ದು ಅಷ್ಟೇ. ಈ ಪಚಡಿ ಅಂತೂ ಫುಲ್ ಒಂದು ಬಟ್ಲಾನು ತಿಂದರೂ ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ, ಅಷ್ಟು ಚಲೋ ಅನ್ನಿಸ್ತೈತಿ. ಫುಲ್ ಹುಳಿ ಖಾರ ಉಪ್ಪು. ಆಮೇಲೆ ನಡು ಉಳ್ಳಾಗಡ್ಡಿ ಬರ್ತಾವಲ್ಲ, ಅವಂತೂ ಇನ್ನೂ ಮಸ್ತ್ ಇರ್ತಾವೆ. ಉಳ್ಳಾಗಡ್ಡಿ ಬದಲಿ ಬೇಕಾದ್ರೆ ಅವು ಸಾಂಬಾರು ಸೌತೆಕಾಯಿ ಬರ್ತೈತಲ್ಲ, ಅದನ್ನೂ ಕಟ್ ಮಾಡಿ ಹಾಕ್ಬೋದು. ಓವರಾಲ್ ಮಸ್ತ್ ಬಿರಿಯಾನಿ ನೋಡಿರಿ, ವಿದಿನ್ 1-10 ಮಿನಿಟ್ಸ್ ಒಳಗೆ. ಹಂಗೆ ಬಿರಿಯಾನಿ ಮಾಡ್ಕೋತ ಸೀಟಿ ಹೊಡ್ಯಾಕಿಟ್ಟಾಗ ಈ ಕಡೆ ಇದು ಪಚಡಿನೂ ಒಂದು 5-6 ನಿಮಿಷ ಒಳಗೆ ಆಗ್ತಿರ್ತಿತ್ತು. ಮಸ್ತ್ ಅನ್ನಿಸ್ತದೆ. ಒಂದು ತುತ್ತು ಬಿರಿಯಾನಿ ಒಂದು ಸ್ವಲ್ಪ ಪಚಡಿ ಹಚ್ಕೊಂಡು ತಿಂದ್ರೆ ಸೂಪರಾಗಿರ್ತೈತಿ. ಆಮೇಲೆ ಪೀಸ್ ಪರ್ಫೆಕ್ಟ್ಲಿ ಬೆಂದವು ನೋಡಿರಿ. ಆಮೇಲೆ ಇದು ಹಿಂಗೆ ಮಸಾಲ ತೊಗೊಂಡು ಇದ್ರ ಜೋಡಿ ಕಲ್ಸ್ಕೊಂಡು ತಿಂದು ಅಲ್ಟಿಮೇಟ್ ಇರ್ತೈತಿ. ಆಮೇಲೆ ನನಗೆ ಒಂದು ಇಂಟ್ರೆಸ್ಟ್ ಏನಂದರೆ, ಯಾವ ಪ್ಲೇಸಿಗೆ ಹೋಗ್ತೀನಿ ಅಲ್ಲಿ ಫುಡ್ ಕಲಿತೀನಿ ನಾನು. ಮುಂಚೆಯಿಂದನೂ ನಾ ಹಾಸ್ಟೆಲ್ದಾಗಿದ್ದಾಗ ಹಾಸ್ಟೆಲೋಗಿ ಯಾವ ಪ್ಲೇಸಿಗೆ ಹೋಗ್ತಿದ್ದೆ ಅಲ್ಲಿ ಹಾಸ್ಟೆಲೋಗಿ ಏನೇನು ಅಡುಗೆ ಮಾಡ್ತಾರೆ ಅವೆಲ್ಲನೂ ಪರ್ಫೆಕ್ಟ್ ಇಲ್ಲ, ಅಟ್ಲೀಸ್ಟ್ ಒಂದು 80% ಅವ್ರಂಗೆ ಮಾಡ್ತೀನಿ ನೋಡಿರಿ. ಪರ್ಫೆಕ್ಟ್ ಪೀಸ್ ಐತಿ. ಆ ಮಸಾಲೆ ಅದು ಚಿಕನ್ ಪೀಸ್ಗೆಲ್ಲ ಅಂಟ್ಕೊಂಡಿರ್ತೈತಲ್ಲ, ಅದು ಕೆಳಗೆ ಇರ್ತೈತಿ. ಬಟ್ ಅದ್ರ ವಾಸನೆ ಎಲ್ಲ ಫುಲ್ ಬಿರಿಯಾನಿ ರೈಸ್ಗೆಲ್ಲ ಸ್ಪ್ರೆಡ್ ಆಗಿರ್ತೈತಿ. ಆಯ್ತು ರೀ, ನಾವು ಬಿರಿಯಾನಿ ಎಂಜಾಯ್ ಮಾಡ್ತೀವಿ. ನೀವು ರೆಸಿಪಿ ಟ್ರೈ ಮಾಡಿರಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಏನಾರ ಡೌಟ್ ಇದ್ರೆ ನೀವು ಮಾಡಿದ್ದು ಚಲೋ ಆದ್ರೂ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.